ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಅಂತೇಳಿ ಬಾಲಗ್ರಹ ದೋಷ ಇದ್ದರೆ, ಗ್ರಹ ದೋಷಗಳಿದ್ದಾಗ ಜಾತಕದಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅಂತೇಳಿ ನಾವು ತಿಳಿದುಕೊಂಡು ತಲೆ ಕೆಡಿಸ್ಕೊಳ್ಳುವುದಕ್ಕಿಂತ ಈ ಸಪ್ತಶತಿ ಪಾರಾಯಣವನ್ನು ಮಾಡಿದರೆ ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಅಂತೇಳಿ ಇದೆ. ಎಲ್ಲ ರೀತಿಯಾದಂತಹ ಗ್ರಹ ದೋಷಗಳಿರಲಿ, ಯಾವುದೇ ಸಂಧಿಗಳಿರಲಿ, ಯಾವುದೇ ಕಂಟಕಗಳಿರಲಿ, ಬಾಲಗ್ರಹ ದೋಷ ಇರಲಿ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ, ಮುದುಕರಿಗೆ, ಸ್ತ್ರೀಯರಿಗೆ, ಯಾರಿಗಿದ್ದರೂ ಕೂಡ ಅಂತಹ ದೋಷವನ್ನೆಲ್ಲ ಕಳಿತಕ್ಕಂತಹ ಶಕ್ತಿ ಈ ಶನ್ನವರಾತ್ರಿಯಲ್ಲಿ ನಾವು ಮಾಡತಕ್ಕಂತಹ ಸಪ್ತಶತಿ ಪಾರಾಯಣಕ್ಕೆ ಇದೆ ಅಂತೇಳಿ ಹೇಳ್ಬೋದು. ಇನ್ನೊಂದೇ ಹೆಸರು ದುರ್ಗಾ ದುರ್ಗತಿ ನಾಶಿನಿ ಅಂತೇಳಿ. ದುರ್ಗೆಗೆ ಇನ್ನೊಂದು ಹೆಸರೇನು, ದುರ್ಗತಿಯನ್ನು ಅಂದರೆ ನಮ್ಮ ಕಷ್ಟವನ್ನು ಕಳಿತಕ್ಕಂಥವಳು ದುರ್ಗೆ. ಅದರಿಂದ ಮಾತೃಸ್ವರೂಪಳಾಗಿರತಕ್ಕಂಥವಳು ಅಂದರೆ ಹಾಗೆ ನಾವು ಕೇವಲ ಮಹಾಕಾಳಿ ರೂಪದಲ್ಲಿ ಪೂಜೆಯನ್ನು ಮಾಡಬೇಕಾ, ಲಕ್ಷ್ಮೀ ರೂಪದಲ್ಲಿ ಅರ್ಚಿಸಬೇಕೋ, ಸರಸ್ವತಿ ರೂಪದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಬರುತ್ತೆ. ಒಂದು ಮನುಷ್ಯ ಅಂತಂದಾಗ ಮೂರು ರೀತಿಯಾದ ಶಕ್ತಿಯು ಕೂಡ ಬೇಕಾಗತ್ತೆ. ಅದರ ಹಾಗೆ ನಾವು ಈ ಸಪ್ತಶತಿ ಕೇವಲ ಸಪ್ತಶತಿ ಪಾರಾಯಣವನ್ನು ಮಾಡುವುದರಿಂದ ಈ ಮೂರು ರೀತಿಯಾದಂತಹ ಶಕ್ತಿಯು ಕೂಡ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳ್ಬೋದು.